ಶಾಂತ ಮನಸ್ಸು, ಭಕ್ತಿಯ ಹೃದಯ ಮತ್ತು ಕೃಷ್ಣನ ಮಾತುಗಳು. ಇವತ್ತಿನ ರಾತ್ರಿ ನೀವು ಮಲಗುವ ಮೊದಲು ಈ ದೇವಮಯ ಉಪದೇಶಗಳನ್ನು ಕೇಳಿ. ಇವು ನಿಮ್ಮ ಅಂತರಾತ್ಮವನ್ನು ತಂಪು ಮಾಡುತ್ತವೆ, ಮನಸ್ಸಿಗೆ ಶಾಂತಿ ತರಿಸುತ್ತವೆ. ಪ್ರಿಯವಾದುದನ್ನು ಪಡೆದಾಗ ಅತಿಯಾದ ಹರ್ಷವಿಲ್ಲದೆ, ಅಪ್ರಿಯವಾದುದನ್ನು ಎದುರಿಸಿದಾಗ ವಿಷಾದವಿಲ್ಲದೆ ನಿಲ್ಲುವುದು ಯೋಗಿಯ ಲಕ್ಷಣ. ಕೃಷ್ಣನು ಹೇಳುತ್ತಾನೆ, ನಿನ್ನ ಮನಸ್ಸು ಸಮವಾಗಿ ಇರಲಿ. ಸುಖದಲ್ಲಿ ಬೇಸರವಿಲ್ಲ, ದುಃಖದಲ್ಲಿ ಆಕ್ರೋಶವಿಲ್ಲ. ಇದು ನಿನ್ನ ಆತ್ಮಕ್ಕೆ ಶಾಂತಿಯ ದಾರಿ. ಯೋಗ ಸ್ಥಿತಿಯಲ್ಲಿ ಇದ್ದು ನಿಷ್ಠೆಯಿಂದ ಕರ್ತವ್ಯವನ್ನು ಮಾಡು. ಫಲದ ಬಗ್ಗೆ ಚಿಂತಿಸಬೇಡ. ಕೃಷ್ಣನು ಕೇಳಿಸುತ್ತಾನೆ, ನಿನ್ನ ಕರ್ತವ್ಯವನ್ನು ನಿಷ್ಕಪಟವಾಗಿ ಮಾಡು, ಫಲದ ಬಂಧದಿಂದ ಮುಕ್ತವಾಗು. ಹೀಗಾಗುವಾಗ ನಿನ್ನ ನಿದ್ರೆ ಕೂಡ ಆರಾಮದಾಯಕವಾಗುತ್ತದೆ. ನನ್ನನ್ನೇ ನೆನೆಸು, ನನ್ನ ಭಕ್ತನಾಗು, ನನ್ನ ಪೂಜಿಸು, ನನಗೆ ನಮನ ಮಾಡು, ನಾನು ನಿನ್ನನ್ನು ಕಡೆಯವರೆಗೆ ಕಾಯುತ್ತೇನೆ. ಇದು ಕೃಷ್ಣನ ಪ್ರೀತಿಯ ಮಾತು. ಹೃದಯದಿಂದ ಕೇವಲ ಕೃಷ್ಣ ಕೃಷ್ಣ ಎಂದು ಒಮ್ಮೆ ಕರೆದರೂ ಅವನು ಓಡಿ ಬಂದು ನಿನ್ನ ಹತ್ತಿರ ನಿಲ್ಲುತ್ತಾನೆ. ಈ ರಾತ್ರಿ ಮಲಗುವ ಮುನ್ನ ಒಂದು ಮೌನ ಕ್ಷಣ ತೆಗೆದುಕೊಳ್ಳಿ. ಕೃಷ್ಣನನ್ನು ನೆನೆಸಿ ನಿಮ್ಮ ಎಲ್ಲ ಚಿಂತೆಗಳನ್ನು ಅವನ ಪಾದದ ಬಳಿಗೆ ಇಡಿ. ಅವನು ತೀರಾ ನಿಶ್ಚಿತವಾಗಿ ನಿನ್ನ ಕನಸುಗಳ ಕಾಯಾಳನು. ಒಮ್ಮೆ ಇಂದು ಹೇಳಿ ಮಲಗೋಣ. ಶ್ರೀ ಕೃಷ್ಣ ಶರಣಂ ಮಮ.